ಒಕ್ಕಲಿಗ ಸ್ವಾಮಿ ಚಂದ್ರಶೇಖರ್ ಸ್ವಾಮೀಜಿ ಈಗ ಸಿದ್ದರಾಮಯ್ಯ ಅವರು CM ಸ್ಥಾನ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಂತೇಳಿ ವೇದಿಕೆಯಲ್ಲೇ ಹೇಳಿದ್ದಾರೆ ಸರ್. ಎಷ್ಟು ವರ್ಷ ಆದ್ಮೇಲೆ ಅಂದರೆ 2.5 ವರ್ಷ ಆಗಬೇಕು ಅಂತ ಇತ್ತಲ್ಲ, ಅದಕ್ಕಿಂತ ಮುಂಚೆ ಬಿಟ್ಕೊಡ್ಲಿ, ಇಷ್ಟು ವರ್ಷ ಅನುಭವಿಸಿದ್ದೀರಾ ಅಂತ ಹೇಳಿದ್ದಾರೆ. ಅದು ಏನು ಹೇಳಿದಪ್ಪ ನಮಗೆ ಗೊತ್ತಿಲ್ಲ, ಎಲ್ಲ ನಾನು ಯಾಕೆ ಸುಮ್ಮನೆ ಕಮೆಂಟ್ ಮಾಡಿ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ. ಹಾಂ, ಸಿದ್ದರಾಮಯ್ಯ ಅವರೇನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ, ಹಿಂಗೆ CM ಬದಲಾವಣೆ ಹೇಳಿದವರು ಸರಿಯಾಗಿ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತದ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೇಳಿದ್ರೆ ಹಿಂಗೆ 7 ವರ್ಷ ಆಗ್ತದೆ. ಹೈಕಮಾಂಡ್ ಹೈಕಮಾಂಡ್ ಇರ್ತಾರೆ, ಎಲ್ಲರೂ ಸರಿಯಾಗಿ ಉತ್ತರ ಕೊಡೋರು ಅವರು. ಮತ್ತೆ ಈ ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಅದಾவது ಹೈಕಮಾಂಡರಿಗೆ ಮಾಡ್ತಾರೆ. ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ. ಅದನ್ನ ಪ್ರಕಾರ ನಡ್ಕೊಂತಾರೆ ಅವರು. ಈಗ ಒಂದಿಷ್ಟು ಬಣ ಈ DK ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕಂತೇಳಿ. ಈಗ ಹೈಕಮಾಂಡ್ ಐತಲ್ಲ, ಗೊತ್ತಿಲ್ಲ ನಿಮಗೆ. ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಸರ್, CM ಬದಲಾವಣೆ ಆಗಲಿ ಅಂತೇಳಿ. ಅವ್ನಿಗೆ ಏನಾರು ಚಾರ್ಜ್ ಮಾಡೋದು ಅಂತ ಹೇಳ್ತಿರ್ಬೇಕು. ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಅಪ್ಪ ಇರೋದು. ನಿಮಗೆ ಸಿಗ್ಲಿಲ್ಲ ಸಬ್ಜೆಕ್ಟ್ ಹಾಗಾರೆ ಮತ್ತೆ ಈಗ DCM ಒಂದು ಜಾತಿವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ ಸರ್. ಅಯ್ಯಾರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಸುಮ್ಮನೆ ಅವೆಲ್ಲ ಏನು ಆಗೋದಿಲ್ಲ, ಹೋಗೋದಿಲ್ಲ. ಅವು ಏನು ಮಾಡ್ಬೇಕು ಅದನ್ನು ಹೈಕಮಾಂಡೇ ಮಾಡಬೇಕು. ಹಾಗಾದರೆ CM ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರಾ ಸರ್? ನಾನು ಆಗ್ಬೇಕು ಅನ್ನೋಲ್ಲ, ಬೇಡ ಅನ್ನೋದಲ್ಲ. ಹೈಕಮಾಂಡ್ ನೋಡ್ಕೊಂತ ರಜೆ ಮಾತಾಡ್ರಿ. ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದು ಕಡೆ ನಿಂತ್ಕೊಂಡು DK ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದು ಕಡೆ ನಿಂತಿದ್ದಾರೆ ಸರ್. ಹೈಕಮಾಂಡ್ ಅಂತ ಓಪನ್ ಕಾರ್ಯಕ್ರಮದಾಗೆ ಹೇಳಿದ್ದಾರೆ. ಕೆಂಪೇಗೌಡ ಕಾರ್ಯಕ್ರಮ GM ಸಿದ್ದೇಶ್ವರ ಅಂತ ಏನಂದ್ರೆ ಏನು ಸರ್, ಏನು ಅವ್ರ ಹೆಸರು ಹೇಳಕತ್ತಾರೆ? ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದ್ರು ಸರ್. ಹೇಳಿರ್ತಾರಂತ ಅಂದು ಸ್ವಾಮಿಗಳು ಹೇಳ್ದಂಗೆ ಮಾಡ್ತಾರೆ. ಹೈಕಮಾಂಡ್ ಐತೆ, ಅವಕ್ಕೆಲ್ಲ ಮಾಡ್ತಾರೆ ಅವರು. ಹೈಕಮಾಂಡರ್ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.